ನಮಸ್ಕಾರ ಗೆಳೆಯರೇ. ಭಾರತೀಯ ಭೂಸೇನೆಗೆ ಇಂದು ಅತ್ಯಂತ ಐತಿಹಾಸಿಕ ದಿನವಾಗಿದೆ. ದೇಶದ ರಕ್ಷಣಾ ಪಡೆಯಲ್ಲಿ ಇಂದು ಒಂದು ದೊಡ್ಡ ಬದಲಾವಣೆ ನಡೆದಿದೆ. ಹೌದು, ಜನರಲ್ ಧೀರಜ್ ಸೇತ್ ಅವರು ಭಾರತೀಯ ಭೂಸೇನೆಯ ನೂತನ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಅವರು ಭಾರತದ 31ನೇ ಆರ್ಮಿ ಚೀಫ್ ಆಗಿ ಜೂನ್ 30, 2026ರಂದು ಜವಾಬ್ದಾರಿ ವಹಿಸಿಕೊಂಡರು. ಇಷ್ಟು ದಿನ ಸೇನೆಯನ್ನು ಮುನ್ನಡೆಸುತ್ತಿದ್ದ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಇಂದು ನಿವೃತ್ತರಾಗಿದ್ದಾರೆ. ಜನರಲ್ ಉಪೇಂದ್ರ ದ್ವಿವೇದಿ ಅವರು 4 ದಶಕಗಳ ಕಾಲ ದೇಶಕ್ಕೆ ಅದ್ಭುತ ಸೇವೆ ಸಲ್ಲಿಸಿ ಸೇವಾ ನಿವೃತ್ತಿ ಪಡೆದಿದ್ದಾರೆ. ಈಗ ಅವರ ಸ್ಥಾನಕ್ಕೆ ಬಂದಿರುವ ಧೀರಜ್ ಸೇತ್ ಅವರ ನೇಮಕಾತಿಯು ರಕ್ಷಣಾ ವಲಯದಲ್ಲಿ ಹೊಸ ಭರವಸೆ ಮೂಡಿಸಿದೆ. ನಿಮಗೆ ಗೊತ್ತಾ, ಜನರಲ್ ಧೀರಜ್ ಸೇತ್ ಅವರ ನೇಮಕಾತಿ ಭಾರತೀಯ ಸೇನೆಯಲ್ಲಿ ಒಂದು ದೊಡ್ಡ ದಾಖಲೆ ಬರೆದಿದೆ. ಅವರು ಬರೋಬ್ಬರಿ ಸುಮಾರು 3 ದಶಕಗಳ ನಂತರ ಆರ್ಮಿ ಚೀಫ್ ಆದ ಮೊದಲ ಆರ್ಮರ್ಡ್ ಕಾರ್ಪ್ಸ್ ಅಧಿಕಾರಿಯಾಗಿದ್ದಾರೆ. ಕೊನೆಯದಾಗಿ 1997ರಲ್ಲಿ ಜನರಲ್ ಶಂಕರ್ ರಾಯ್ ಚೌಧರಿ ಅವರು ಈ ವಿಭಾಗದಿಂದ ಆರ್ಮಿ ಚೀಫ್ ಆಗಿದ್ದರು. ಅಂದರೆ ಸುಮಾರು 29 ವರ್ಷಗಳ ಬಳಿಕ ಟ್ಯಾಂಕ್ ರೆಜಿಮೆಂಟ್ಗೆ ಸೇರಿದ ಅಧಿಕಾರಿಯೊಬ್ಬರು ದೇಶದ ಭೂಸೇನೆಯನ್ನು ಮುನ್ನಡೆಸುತ್ತಿದ್ದಾರೆ. ಧೀರಜ್ ಸೇತ್ ಅವರನ್ನು ರಕ್ಷಣಾ ವಲಯದಲ್ಲಿ ಸ್ಟ್ರೈಟ್ ಟಾಕಿಂಗ್ ಟ್ಯಾಂಕ್ ಮ್ಯಾನ್ ಎಂದು ಕರೆಯಲಾಗುತ್ತದೆ. ಅವರ ಮಿಲಿಟರಿ ಜೀವನದ ಹಿನ್ನೆಲೆಯನ್ನು ನೋಡಿದರೆ ನಮಗೆ ಹೆಮ್ಮೆ ಎನಿಸದೆ ಇರಲಾರದು. ಜನರಲ್ ಧೀರಜ್ ಸೇತ್ ಅವರು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯ ಹಳೆಯ ವಿದ್ಯಾರ್ಥಿಯಾಗಿದ್ದಾರೆ. ಅವರು 1986ರ ಡಿಸೆಂಬರ್ ತಿಂಗಳಲ್ಲಿ ಭಾರತೀಯ ಭೂಸೇನೆಯ ಆರ್ಮರ್ಡ್ ಕಾರ್ಪ್ಸ್ಗೆ ಸೇರಿದರು. ಅಲ್ಲಿಂದ ಇಂದಿನವರೆಗೆ ಸುಮಾರು 40 ವರ್ಷಗಳ ಕಾಲ ಅವರು ದೇಶದ ವಿವಿಧ ಭಾಗಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅವರ ತಂದೆ ಕೃಷ್ಣ ಮೋಹನ್ ಸೇತ್ ಅವರು ಕೂಡ ಭಾರತೀಯ ಸೇನೆಯಲ್ಲಿ ಲೆಫ್ಟಿನೆಂಟ್ ಜನರಲ್ ಆಗಿ ನಿವೃತ್ತರಾಗಿದ್ದರು. ಅಷ್ಟೇ ಅಲ್ಲದೆ ಅವರ ಸಹೋದರ ರವನೀಶ್ ಸೇತ್ ಅವರು ಪ್ರಸ್ತುತ ಭಾರತೀಯ ನೌಕಾಪಡೆಯಲ್ಲಿ ರಿಯಲ್ ಅಡ್ಮಿರಲ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಹೀಗಾಗಿ ಇಡೀ ಸೇತ್ ಕುಟುಂಬವೇ ದೇಶದ ರಕ್ಷಣೆಗಾಗಿ ತನ್ನನ್ನು ತಾನು ಸಮರ್ಪಿಸಿಕೊಂಡಿದೆ. ಜನರಲ್ ಧೀರಜ್ ಸೇತ್ ಅವರ ಯುದ್ಧ ತಂತ್ರಗಳು ಹಾಗೂ ಕಾರ್ಯತಂತ್ರ ರೂಪಿಸುವುದರಲ್ಲಿ ಅತ್ಯಂತ ನಿಪುಣರಾಗಿದ್ದಾರೆ. ಅವರು ತಮ್ಮ ಸುದೀರ್ಘ ವೃತ್ತಿ ಜೀವನದಲ್ಲಿ ಅತ್ಯಂತ ಕಠಿಣ ಮತ್ತು ಸವಾಲಿನ ಪ್ರದೇಶಗಳಲ್ಲಿ ರೆಜಿಮೆಂಟ್ಗಳನ್ನು ಮುನ್ನಡೆಸಿದ್ದಾರೆ. ಅವರು ಮರಳುಗಾಡಿನ ಪ್ರದೇಶವಾದ ಡೆಸರ್ಟ್ ಸೆಕ್ಟರ್ನಲ್ಲಿ ಆರ್ಮರ್ಡ್ ರೆಜಿಮೆಂಟ್ನ ಕಮಾಂಡರ್ ಆಗಿ ಕೆಲಸ ಮಾಡಿದ್ದಾರೆ. ಪಾಕಿಸ್ತಾನದ ಗಡಿಗೆ ಹೊಂದಿಕೊಂಡಿರುವ ಪಶ್ಚಿಮ ರಂಗದಲ್ಲಿ ಬ್ರಿಗೇಡ್ ಅನ್ನು ಮುನ್ನಡೆಸಿದ ಅನುಭವ ಅವರಿಗಿದೆ. ಜಮ್ಮು ಮತ್ತು ಕಾಶ್ಮೀರದ ಅತ್ಯಂತ ಸೂಕ್ಷ್ಮ ಪ್ರದೇಶಗಳಲ್ಲಿ ಉಗ್ರ ನಿಗ್ರಹ ಪಡೆಯನ್ನು ಮುನ್ನಡೆಸಿದ್ದಾರೆ. ಲೆಫ್ಟಿನೆಂಟ್ ಜನರಲ್ ಆಗಿದ್ದಾಗ ಅವರು ಸುದರ್ಶನ ಚಕ್ರ ಕಾರ್ಪ್ಸ್ ಎಂಬ ಪ್ರಮುಖ ಸ್ಟ್ರೈಕ್ ಫೋರ್ಸ್ನ ಕಮಾಂಡಿಂಗ್ ಆಫೀಸರ್ ಆಗಿದ್ದರು. ಇದಾದ ನಂತರ ದೆಹಲಿ ಏರಿಯಾದ ಜನರಲ್ ಆಫೀಸರ್ ಕಮಾಂಡಿಂಗ್ ಆಗಿ ಪ್ರಮುಖ ಜವಾಬ್ದಾರಿಗಳನ್ನು ನಿಭಾಯಿಸಿದರು. ನಿಮಗೆ ನೆನಪಿರಬಹುದು, 2023ರ ಗಣರಾಜ್ಯೋತ್ಸವ ಪೆರೇಡ್ ಅನ್ನು ಮುನ್ನಡೆಸಿದ್ದು ಇದೇ ಧೀರಜ್ ಸೇತ್ ಅವರಾಗಿದ್ದಾರೆ. ದೇಶದ ಇತಿಹಾಸದಲ್ಲೇ ಅತ್ಯಂತ ಅಪರೂಪ ಎನ್ನುವಂತೆ ಅವರು 2 ಪ್ರಮುಖ ಕಾರ್ಯಾಚರಣೆ ಕಮಾಂಡ್ಗಳನ್ನು ಮುನ್ನಡೆಸಿದ್ದಾರೆ. ಅವರು ಸೌತ್ ವೆಸ್ಟರ್ನ್ ಕಮಾಂಡ್ ಮತ್ತು ಸದರ್ನ್ ಕಮಾಂಡ್ ಎರಡರಲ್ಲೂ ಆರ್ಮಿ ಕಮಾಂಡರ್ ಆಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಹೀಗೆ 2 ದೊಡ್ಡ ಕಮಾಂಡ್ಗಳ ನೇತೃತ್ವ ವಹಿಸಿದ್ದು ಅವರ ಅದ್ಭುತ ನಾಯಕತ್ವ ಗುಣಕ್ಕೆ ಸಾಕ್ಷಿಯಾಗಿದೆ. ಪ್ರಸ್ತುತ ಆರ್ಮಿ ಚೀಫ್ ಆಗುವ ಮುನ್ನ ಅವರು ಭೂಸೇನೆಯ ವೈಸ್ ಚೀಫ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು. ಜನರಲ್ ಧೀರಜ್ ಸೇತ್ ಅವರ ಶೌರ್ಯ ಮತ್ತು ಸೇವೆಗಾಗಿ ದೇಶವು ಅವರಿಗೆ ಹಲವು ಗೌರವಗಳನ್ನು ನೀಡಿದೆ. ಅವರಿಗೆ ಪರಮ ವಿಶಿಷ್ಟ ಸೇನಾ ಪದಕ ನೀಡಿ ಗೌರವಿಸಲಾಗಿದೆ. ಉತ್ತಮ ಯುದ್ಧ ಸೇವಾ ಪದಕ ಹಾಗೂ ಅತಿ ವಿಶಿಷ್ಟ ಸೇವಾ ಪದಕಗಳು ಸಹ ಅವರ ಮುಡಿಗೇರಿದೆ. ಆಪರೇಷನ್ ಸಿಂಧೂರ್ನಲ್ಲಿ ಅವರು ತೋರಿದ ಅದ್ಭುತ ನಾಯಕತ್ವಕ್ಕಾಗಿ ಉತ್ತಮ ಯುದ್ಧ ಸೇವಾ ಪದಕ ಒಲಿದು ಬಂದಿತ್ತು. ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಅವರು ಭಾರತದ ಕೀರ್ತಿ ಪತಾಕೆ ಹಾರಿಸಿದ್ದಾರೆ. ವಿಶ್ವಸಂಸ್ಥೆಯ ಅಂಗೋಲಾ ವೆರಿಫಿಕೇಷನ್ ಮಿಷನ್ನಲ್ಲಿ ಅವರು ಆಪರೇಷನ್ ಆಫೀಸರ್ ಆಗಿ ಸೇವೆ ಸಲ್ಲಿಸಿದ್ದರು. ಅವರು ಶಿಕ್ಷಣ ಮತ್ತು ಮಿಲಿಟರಿ ತರಬೇತಿಯಲ್ಲೂ ಯಾವಾಗಲೂ ಟಾಪರ್ ಆಗಿ ಗುರುತಿಸಿಕೊಂಡಿದ್ದಾರೆ. ವೆಲ್ಲಿಂಗ್ಟನ್ನ ಡಿಫೆನ್ಸ್ ಸರ್ವಿಸಸ್ ಸ್ಟಾಫ್ ಕಾಲೇಜ್ನಲ್ಲಿ ಅವರು 2006ರ ಬೆಸ್ಟ್ ಆಲ್ ರೌಂಡ್ ಸ್ಟೂಡೆಂಟ್ ಪ್ರಶಸ್ತಿ ಪಡೆದಿದ್ದಾರೆ. ಅವರು ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿರುವ ಪ್ರಸಿದ್ಧ ಕಮಾಂಡ್ ಅಂಡ್ ಸ್ಟಾಫ್ ಕೋರ್ಸ್ ಅನ್ನು ಕೂಡ ಪೂರೈಸಿದ್ದಾರೆ. ಇಂತಹ ಅಪಾರ ಜ್ಞಾನ ಮತ್ತು ಯುದ್ಧ ತಂತ್ರಗಳನ್ನು ಹೊಂದಿರುವ ನಾಯಕ ಈಗ ಭಾರತೀಯ ಸೇನೆಯ ಚುಕ್ಕಾಣಿ ಹಿಡಿದಿದ್ದಾರೆ. ಪ್ರಸ್ತುತ ಆಧುನಿಕ ಯುದ್ಧದ ಸಂದರ್ಭದಲ್ಲಿ ಇವರ ನೇಮಕಾತಿ ಭಾರತಕ್ಕೆ ಅತ್ಯಂತ ಪ್ರಮುಖವಾಗಿದೆ. ಏಕೆಂದರೆ ಇಂದಿನ ದಿನಗಳಲ್ಲಿ ಯುದ್ಧದ ಸ್ವರೂಪ ಮತ್ತು ತಂತ್ರಜ್ಞಾನಗಳು ಸಂಪೂರ್ಣ ಬದಲಾಗುತ್ತಿದೆ. ಇಂದು ಡ್ರೋನ್ ತಂತ್ರಜ್ಞಾನಗಳು, ಎಲೆಕ್ಟ್ರಿಕ್ ವಾರ್ಫೇರ್ ಮತ್ತು ಸೈಬರ್ ದಾಳಿಗಳು ಹೆಚ್ಚಾಗುತ್ತಿವೆ. ಇಂತಹ ಆಧುನಿಕ ಸವಾಲುಗಳನ್ನು ಎದುರಿಸಲು ಭಾರತೀಯ ಭೂಸೇನೆಯನ್ನು ಸಜ್ಜುಗೊಳಿಸಬೇಕಾದ ಜವಾಬ್ದಾರಿ ಇವರ ಮೇಲಿದೆ.
ಹೊಸ ಆರ್ಮಿ ಚೀಫ್ ಅವರ ಮುಂದಿರುವ ಅತಿ ದೊಡ್ಡ ಸವಾಲು ಎಂದರೆ ಥಿಯೇಟರ್ ಕಮಾಂಡ್ಗಳ ಸ್ಥಾಪನೆ. 3 ಸೇನಾಪಡೆಗಳನ್ನು ಒಂದೇ ಸೂರಿನಡಿ ತರುವ ಪ್ರಕ್ರಿಯೆಯನ್ನು ಇವರು ಚುರುಕುಗೊಳಿಸಬೇಕಾಗಿದೆ. ದೇಶದ ಗಡಿ ಭಾಗಗಳಲ್ಲಿ ಚೀನಾ ಮತ್ತು ಪಾಕಿಸ್ತಾನದ ಜಂಟಿ ಸವಾಲುಗಳನ್ನು ಎದುರಿಸಲು ಹೊಸ ತಂತ್ರ ರೂಪಿಸಬೇಕಿದೆ. ಸ್ವಾವಲಂಬಿ ಭಾರತದ ಯೋಜನೆಯಡಿ ದೇಶದ ಶಸ್ತ್ರಾಸ್ತ್ರಗಳ ಬಳಕೆಯನ್ನು ಹೆಚ್ಚಿಸುವುದು ಇವರ ಪ್ರಮುಖ ಗುರಿಯಾಗಿದೆ. ಈ ನಿಟ್ಟಿನಲ್ಲಿ ಜನರಲ್ ಧೀರಜ್ ಸೇಠ್ ಅವರ ಯೋಜನೆಗಳು ಅತ್ಯಂತ ಕ್ರಾಂತಿಕಾರಿಯಾಗಲಿವೆ ಎಂದು ನಿರೀಕ್ಷಿಸಲಾಗಿದೆ. ಅವರ ಅಧಿಕಾರಾವಧಿ ಇಂದಿನಿಂದ ಆರಂಭವಾಗಿ ಆಗಸ್ಟ್ 31, 2028ರವರೆಗೆ ಇರಲಿದೆ ಎಂದು ವರದಿಯಾಗಿದೆ. ಅಂದರೆ ಮುಂದಿನ 2 ವರ್ಷಗಳಿಗೂ ಹೆಚ್ಚು ಕಾಲ ಅವರು ಭಾರತೀಯ ಸೇನೆಯನ್ನು ಮುನ್ನಡೆಸಲಿದ್ದಾರೆ. ಇಡೀ ದೇಶದ 13 ಲಕ್ಷಕ್ಕೂ ಅಧಿಕ ಸೈನಿಕರ ಬಲವನ್ನು ಮುನ್ನಡೆಸುವ ಗುರುತು ಜವಾಬ್ದಾರಿ ಈಗ ಅವರ ಮೇಲಿದೆ. ಮಿಲಿಟರಿ ಮಾಡರ್ನೈಸೇಷನ್ ಅಥವಾ ಸೇನೆಯ ಆಧುನೀಕರಣ ಇವರ ಪ್ರಮುಖ ಆದ್ಯತೆಯಾಗಲಿದೆ. ರುದ್ರ ಬ್ರಿಗೇಡ್ಸ್ ಮತ್ತು ಭೈರವ್ ಬೆಟಾಲಿಯನ್ಸ್ಗಳಂತಹ ಹೊಸ ತಂತ್ರಜ್ಞಾನದ ಪಡೆಗಳನ್ನು ಇವರು ಬಳಸಬೇಕಿದೆ. ಅಶ್ವಿನಿ ಡ್ರೋನ್ ಪ್ಲಾಟೂನ್ಸ್ ಹಾಗೂ ಶಕ್ತಿಬಾನ್ ರೆಜಿಮೆಂಟ್ಗಳ ಅಳವಡಿಕೆಗೆ ಹೆಚ್ಚಿನ ವೇಗ ಸಿಗಲಿದೆ. ಗಡಿ ರಕ್ಷಣೆಯಲ್ಲಿ ತಂತ್ರಜ್ಞಾನದ ಬಳಕೆ ಹೆಚ್ಚಿಸುವುದು ಇವರ ದೂರದೃಷ್ಟಿಯಾಗಲಿದೆ. ಇವರ ತರಬೇತಿ ಮತ್ತು ಅನುಭವವು ನಮ್ಮ ಸೈನಿಕರ ಯುದ್ಧ ಸನ್ನದ್ಧತೆಯನ್ನು ಮತ್ತಷ್ಟು ಹೆಚ್ಚಿಸಲಿದೆ. ಹೊಸ ಯುದ್ಧದ ರಣತಂತ್ರಗಳಿಗೆ ಒಗ್ಗಿಕೊಳ್ಳಲು ಸೇನೆಗೆ ಇವರ ಮಾರ್ಗದರ್ಶನ ಅಗತ್ಯವಾಗಿದೆ. ಧೀರಜ್ ಸೇಠ್ ಅವರು ತೀರ್ಮಾನಗಳನ್ನು ತೆಗೆದುಕೊಳ್ಳುವಲ್ಲಿ ಅತ್ಯಂತ ವೇಗ ಮತ್ತು ನಿಖರತೆಗೆ ಹೆಸರಾಗಿದ್ದಾರೆ. ಇವರ ಈ ದಿಟ್ಟತನವೇ ದೇಶದ ಗಡಿ ಕಾಯುವ ಸೈನಿಕರಲ್ಲಿ ಹೊಸ ಉತ್ಸಾಹ ತುಂಬಲಿದೆ. ದೇಶದ ರಕ್ಷಣಾ ಸಚಿವಾಲಯವು ಇವರ ನೇಮಕಾತಿಯನ್ನು ಕೆಲವು ದಿನಗಳ ಹಿಂದಷ್ಟೇ ಪ್ರಕಟಿಸಿತ್ತು. ಅದರಂತೆ ಇಂದು ಅಧಿಕೃತವಾಗಿ ಸೇನಾ ಪ್ರಧಾನ ಕಚೇರಿಯಲ್ಲಿ ಅಧಿಕಾರ ಹಸ್ತಾಂತರ ಪ್ರಕ್ರಿಯೆ ಮುಕ್ತಾಯಗೊಂಡಿದೆ. ಹೊಸ ಚೀಫ್ ಆಫ್ ಆರ್ಮಿ ಸ್ಟಾಫ್ ಅವರಿಗೆ ದೇಶದ ಗಣ್ಯರು ಹಾಗೂ ಸಾರ್ವಜನಿಕರು ಅಭಿನಂದನೆ ಸಲ್ಲಿಸುತ್ತಿದ್ದಾರೆ. ದೇಶದ ಭದ್ರತೆಯ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ ಎಂಬ ಸಂದೇಶವನ್ನು ಇವರು ಸಾರಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಭಾರತೀಯ ಭೂಸೇನೆಯ ಶಕ್ತಿಯನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯುವ ವಿಶ್ವಾಸವಿದೆ. ಈ ಲೇಟೆಸ್ಟ್ ಪ್ರಚಲಿತ ವಿದ್ಯಮಾನವು ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಅತ್ಯಂತ ಪ್ರಮುಖವಾಗಿದೆ. ಸಾಮಾನ್ಯ ಜ್ಞಾನದ ರಸಪ್ರಶ್ನೆಗಳಲ್ಲಿ ಈ ಪ್ರಶ್ನೆಯು ಖಂಡಿತವಾಗಿಯೂ ನಿರೀಕ್ಷಿಸಬಹುದು. ಭಾರತದ ಸೈನಿಕರ ಧೈರ್ಯ ಮತ್ತು ಹೊಸ ನಾಯಕತ್ವದ ಶಕ್ತಿ ದೇಶವನ್ನು ಸುರಕ್ಷಿತವಾಗಿಡಲಿದೆ. ಜನರಲ್ ಧೀರಜ್ ಸೇಠ್ ಅವರ ನಾಯಕತ್ವದಲ್ಲಿ ಭಾರತೀಯ ಸೇನೆ ಹೊಸ ಇತಿಹಾಸ ಸೃಷ್ಟಿಸಲಿ ಎಂದು ಆಶಿಸೋಣ. ಇಂತಹ ಪ್ರಮುಖ ದೇಶಭಕ್ತಿಯ ಹಾಗೂ ರಕ್ಷಣಾ ವಲಯದ ಮಾಹಿತಿಯನ್ನು ಪ್ರತಿಯೊಬ್ಬ ಭಾರತೀಯನು ತಿಳಿಯಲೇಬೇಕು. ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾವು ಭಾವಿಸುತ್ತೇವೆ. ನೂತನ ಆರ್ಮಿ ಚೀಫ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ದೇಶದ ಸೈನಿಕರಿಗಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಹಿಂದ್ ಎಂದು ಬರೆಯುವುದನ್ನು ಮರೆಯಬೇಡಿ. ಈ ವಿಡಿಯೋ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ತಕ್ಷಣ ಲೈಕ್ ಮಾಡಿ. ಇಂತಹ ಮತ್ತಷ್ಟು ರೋಚಕ ವಿಷಯಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.